ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ವೇಳೆ ನೀವು ಮದುವೆ ಆಗ್ತೀನಿ ಅಂತ ಅಜ್ಜಿಗೆ ಮಾತು ಕೊಟ್ಟಿದ್ರೆ ಆ ಹುಡುಗನ ಹತ್ರ ಹೋಗಿ ಮಾತಾಡೋದೇ ಸರಿ ಅನ್ಸುತ್ತೆ. ಒಬ್ಬರ ಹತ್ರ ಮಾತಾಡೋದ್ರಿಂದ ಒಬ್ಬರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಮೊದಲು ಮಾತಾಡಿ ನೋಡಿ. ಏನಾದರೂ ಇಷ್ಟ ಆದರೆ ಮುಂದುವರಿಸ್ಬೋದು. ಸರ್, ನೀವು ಈ ಮಾತು ಹೇಳ್ತಿದ್ದೀರಾ? ನನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿದ್ದು ನಿಧಿ, ಏನ್ ಹೇಳ್ದೆ ನೀನು? ನಿನ್ನ ಮನಸ್ಸಿನಲ್ಲಿರೋದು ಕರ್ಣಂಗೆ ಹೆಂಗೆ ಗೊತ್ತಾಗುತ್ತೆ? ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳು. ನೋಡಮ್ಮ ನಿಧಿ, ನಿನ್ನ ಮನಸ್ಸಲ್ಲಿ ಏನೇ ಇದ್ರು ನೇರವಾಗಿ ಹೇಳು. ಹಿಂಜರಿಕೆ ಬೇಡ ಕಣೆ. ಅಜ್ಜಿ, ಅದು ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲವೂ ನೀವು ಅಂದ್ಕೊಂಡ ಹಾಗೆ ಆಗಬೇಕು ಅನ್ನೋದು ತಪ್ಪಲ್ವಾ? ಕೆಲವೊಂದು ಸಲ ನಮ್ಗೆ ಏನು ಆಗಬೇಕು, ನಾವು ಏನು ಮಾಡಬೇಕು, ಇದನ್ನು ಲೈಫೇ ಡಿಸೈಡ್ ಮಾಡುತ್ತೆ. ಆ ಕ್ಷಣಕ್ಕೆ ಅದನ್ನು ಒಪ್ಕೊಳ್ಳೋದಕ್ಕೆ ಮನ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಜೀವನ ನಿಮಗೋಸ್ಕರ ತಗೊಂಡಿರೋ ಸರಿಯಾದ ನಿರ್ಧಾರ ಅಂತ ನಿಧಾನಕ್ಕೆ ನಿಮ್ಗೆ ಅರ್ಥ ಆಗೋಗುತ್ತೆ. ಜೀವನ ಯಾರಿಗೋಸ್ಕರನೂ ನಿಲ್ಲಲ್ಲ ನಿಧಿ ಅವರು. ಹಾಗಂದಮೇಲೆ ನಾವು ನಿಲ್ಬಾರ್ದು ಅಂತ ಅರ್ಥ. ಬರ್ದೇ ಇರೋ ಅವಕಾಶಕ್ಕೆ ಕಾಯಬಾರ್ದು. ಬಂದಿರೋ ಅವಕಾಶನ ತಪ್ಪಿಸ್ಕೋಬಾರ್ದು. ಅರ್ಥ ಮಾಡ್ಕೊಳ್ಳಿ. ನನ್ನ ಮಾತು ಮುಗಿಯೋರ್ಗೂ ಕೇಳಿಸ್ಕೋಬೋದಲ್ವಾ? ನಾನು ಮದುವೆಗೆ ಓಕೆ ಅಂದೆ, ಬಟ್ ನಂದು ಕೆಲವೊಂದಷ್ಟು ಕಂಡೀಷನ್ಸ್ ಇದೆ. ಅದಕ್ಕೆ ನೀವು ಒಪ್ಪಬೇಕು. ಅದೇನಂತ ಬೇಗ ಹೇಳು, ಜಾಸ್ತಿ ಎಳಿಯೋದು ಬೇಡ. ನಾನು ಮದುವೆ ಆಗಿ US ಬರಬೇಕು ಅಂತ ಹೇಳಿದ್ರಿ ಅಲ್ವಾ? ನಾನು ಇಲ್ಲಿನ ಕೆಲಸ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ. ನೀವೇ ಇಂಡಿಯಾಗೆ ವಾಪಸ್ ಬರೋದಕ್ಕೆ ರೆಡಿ ಆಗಿ. ನೀವು ನನ್ನನ್ನು ನೋಡ್ಕೊಳ್ಳೋ ಹೊರೆ ಯಾಕೆ? ನಾನೇ ನಿಮ್ಮನ್ನು ನೋಡ್ಕೊಳ್ತೀನಿ. ನಮ್ಮ ಹತ್ರ ಕೂತ್ಕೊಂಡು ತಿನ್ನೋಷ್ಟು ಆಸ್ತಿ ಇಲ್ಲದೆ ಇರ್ಬೋದು, ಆದ್ರೆ ದುಡ್ದು ತಿನ್ನೋಷ್ಟು ಸ್ವಾಭಿಮಾನ ಅಂತೂ ಖಂಡಿತವಾಗ್ಲೂ ಇದೆ. ನಾನು ಮದ್ವೆ ಆಗಿ ಹೋದ್ಮೇಲೆ ಅಜ್ಜಿ ಒಬ್ಬರೇ ಇರ್ಬೇಕಾಗತ್ತೆ. ನೀವು ಕೆಲಸ ಬಿಟ್ಟು ಬಂದ್ರೆ ನಾನು, ನೀವು ಎಲ್ಲರೂ ಒಟ್ಟಿಗೆ ಇರ್ಬೋದು. ನಿಧಿ, ಏನ್ ಮಾತಾಡ್ತಾ ಇದೀಯೇ? ನನಗೋಸ್ಕರ ನೀನು ಹಾಗೆಲ್ಲ ಮಾಡೋದು ಬೇಡ. ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಬೇಕಿದ್ದು ಹೆಣ್ಮಕ್ಳ ಧರ್ಮ. ನಾನು ನನ್ನ ನೋಡ್ಕೋತೀನಿ. ಅಜ್ಜಿ, ಅವ್ರ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ಕೈಗೆ ಕಾಲ್ಗೆ ಜನ ಇರ್ತಾರೆ. ಅವರಲ್ಲಿ ಆರಾಮಾಗಿರ್ತಾರೆ ಅಲ್ವಾ? ನಿಮ್ಮ ಹೆಸರು ಏನಂದ್ರಿ? ಸಂದೀಪ್ ಅಲ್ವಾ? ಕರುನಾಡ ಕಣ್ಮಣಿಯು ಈ